ಹಾಸ್ಟೆಲ್ನಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಅಗ್ನಿ ಅವಘಡ ಸಂಭವಿಸಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಕ್ಕಳನ್ನ ಸುರಕ್ಷಿತವಾಗಿ ಹೊರಕಳಿಸಿ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಸಿಲಿಂಡರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ರಿಂದ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಅಂದ್ರೆ ಸಹಜವಾಗಿ ಆತಂಕ ಸೃಷ್ಟಿಯಾಗಿತ್ತು. ಚಿತ್ರದುರ್ಗದ ಮೊಳಕಾಲ್ಮೂರು ಬಾಲಕಿಯರ ಹಾಸ್ಟೆಲ್ನಲ್ಲಿ ನಡೆದಂತಹ ಘಟನೆ ಇದು. ಸ್ಥಳಕ್ಕೆ ಮೊಳಕಾಲ್ಮೂರು ಪಿಎಸ್ಐ ಪಾಂಡುರಂಗ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಸಹಜವಾಗಿ ಕೆಲ ಕಾಲ ಆತಂಕದ ವಾತಾವರಣ ಇತ್ತು. ಬಾಲಕಿಯರ ಹಾಸ್ಟೆಲ್ನಲ್ಲಿ ಸಿಲಿಂಡರ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ತತ್ಕ್ಷಣಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಅವರ ಸಭೆಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ. ಕಾರಣ ನಮಗೆ ಇತ್ತೀಚೆಗೆ ಸಿಲಿಂಡರ್ ಸ್ಫೋಟದಿಂದ ಎಷ್ಟೆಲ್ಲ ಅವಘಡಗಳು ಸಂಭವಿಸಿದೆ ಅನ್ನೋದು ಗೊತ್ತಿದೆ. ಹಾಗಾಗಿ ಇಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಇರೋದ್ರಿಂದ ಭಾರಿ ಅನಾಹುತ ತಪ್ಪಿದೆ. ತತ್ಕ್ಷಣಕ್ಕೆ ಬೆಂಕಿ ನಂದಿಸಿದ್ರು, ಅಲ್ಲಿಗೆ ಅನಾಹುತ ತಪ್ಪಿದೆ. ಇದನ್ನ ಚೇಂಜ್ ಮಾಡಬೇಕು. ನಾವು ಫ್ಲಾಪ್ ಬರ್ತಾವಲ್ಲ ಸರ್, ಫ್ಲಾಪ್ ಈ ತರ ಇದು ಈ ಮಟ್ಟದಾಗ ಅದು ಈಸಿಯಾಗಿತ್ತು, ಹಿಂಗೆ ಇರುತ್ತೆ ಸರ್. ಹಂಗಾಗಿ ಇದು ಸಮಸ್ಯೆ ಆಗಿದೆ. ಅಡಿಗೆ ಅಷ್ಟದ ಇದೆಲ್ಲ ಇಟ್ಕೊಂಡು ಇದ್ರ ಮೇಲೆ ಅಡಿಗೆ ಮಾಡತ್ತಲ್ಲಿ ನಾವು ಸಿಲಿಂಡರ್ ಕೆಳಮಟ್ಟ ಇದ್ದು ಹೈಟ್ ಮಟ್ಟ ಹೇಳಿದ್ವಿ. ಹಾಸ್ಟೆಲ್ ಮೇಲೆ ಮಾಡ್ಕೊಳ್ರಿ ಟೇಬಲ್ ಅದು ಟೈಪ್. ಯಾಕಂದ್ರೆ ಕೆಳಗಡೆ ವಾತಾವರಣ ಎಲ್ಲ ಸ್ಪ್ರೆಡ್ ಆಗಿ ಬ್ಲಾಸ್ಟ್ ಆಗೋ ಚಾನ್ಸ್ ಇರುತ್ತೆ. ಈಗ ಹಾಸ್ಟೆಲ್ ಮಕ್ಕಳೆಲ್ಲ ಇದಾಗ್ತದೆ. ತೊಂದರೆ ಏನಪ್ಪಾ ಅಂತಂದ್ರೆ ಹೇಳಿದಂಗಲ್ಲೂ ಕೆಳಗಡೆನೆ ಮಾಡ್ತೀರಿ. ಆ ಪೈಪ್ ಯಾವಾಗ್ಲೂ ಕೆಳಮಟ್ಟದಾಗೆ ಅದು ಪ್ರೆಷರ್ ಆಗಿರುತ್ತೆ. ಅದು ಒಂದು ಬಾಂಬ್ ಒಂದೇ, ಇದು 7 ಕೆಪಾಸಿಟಿ ಬಾಂಬ್ ಇರ್ತದೆ ಇದರಲ್ಲಿ. ಹಾಗಾಗಿ ಯಾವಾಗ ಬ್ಲಾಸ್ಟ್ ಆಗ್ತದೆ, ಇನ್ನೇನು ಅದು ಫೈರ್ ಹೀಟ್ ಆಗ್ಬಿಟ್ಟಿತ್ತು, ಎಲ್ಲ ಸ್ಪ್ರೆಡ್ ಆಗೈತೆ. ಅಲ್ಲಿ ಫೋನ್ ಕೂಡ ಅಲ್ಲಿ ಇಡಬಾರ್ದು. ಅಡಿಗೆ ಮಾಡತ್ತಲ್ಲಿ ಫೋನ್ ಯೂಸ್ ಸ್ವಲ್ಪ ಹೊತ್ತು ಅಡಿಗೆ ಆದ್ಮೇಲೆ ಬಂದು. ಹಾಸ್ಟೆಲ್ನಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಅಗ್ನಿ ಅವಘಡ ಸಂಭವಿಸಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಕ್ಕಳನ್ನ ಸುರಕ್ಷಿತವಾಗಿ ಹೊರಕಳಿಸಿ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಸಿಲಿಂಡರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ರಿಂದ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಅಂದ್ರೆ ಸಹಜವಾಗಿ ಆತಂಕ ಸೃಷ್ಟಿಯಾಗಿತ್ತು. ಚಿತ್ರದುರ್ಗದ ಮೊಳಕಾಲ್ಮೂರು ಬಾಲಕಿಯರ ಹಾಸ್ಟೆಲ್ನಲ್ಲಿ ನಡೆದಂತಹ ಘಟನೆ ಇದು. ಸ್ಥಳಕ್ಕೆ ಮೊಳಕಾಲ್ಮೂರು ಪಿಎಸ್ಐ ಪಾಂಡುರಂಗ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಸಹಜವಾಗಿ ಕೆಲ ಕಾಲ ಆತಂಕದ ವಾತಾವರಣ ಇತ್ತು. ಬಾಲಕಿಯರ ಹಾಸ್ಟೆಲ್ನಲ್ಲಿ ಸಿಲಿಂಡರ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ತತ್ಕ್ಷಣಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಅವರ ಸಭೆಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ. ಕಾರಣ ನಮಗೆ ಇತ್ತೀಚೆಗೆ ಸಿಲಿಂಡರ್ ಸ್ಫೋಟದಿಂದ ಎಷ್ಟೆಲ್ಲ ಅವಘಡಗಳು ಸಂಭವಿಸಿದೆ ಅನ್ನೋದು ಗೊತ್ತಿದೆ. ಹಾಗಾಗಿ ಇಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಇರೋದ್ರಿಂದ ಭಾರಿ ಅನಾಹುತ ತಪ್ಪಿದೆ. ತತ್ಕ್ಷಣಕ್ಕೆ ಬೆಂಕಿ ನಂದಿಸಿದ್ರು, ಅಲ್ಲಿಗೆ ಅನಾಹುತ ತಪ್ಪಿದೆ. ಇದನ್ನ ಚೇಂಜ್ ಮಾಡಬೇಕು. ನಾವು ಫ್ಲಾಪ್ ಬರ್ತಾವಲ್ಲ ಸರ್, ಫ್ಲಾಪ್ ಈ ತರ ಇದು ಈ ಮಟ್ಟದಾಗ ಅದು ಈಸಿಯಾಗಿತ್ತು, ಹಿಂಗೆ ಇರುತ್ತೆ ಸರ್. ಹಂಗಾಗಿ ಇದು ಸಮಸ್ಯೆ ಆಗಿದೆ. ಅಡಿಗೆ ಅಷ್ಟದ ಇದೆಲ್ಲ ಇಟ್ಕೊಂಡು ಇದ್ರ ಮೇಲೆ ಅಡಿಗೆ ಮಾಡತ್ತಲ್ಲಿ ನಾವು ಸಿಲಿಂಡರ್ ಕೆಳಮಟ್ಟ ಇದ್ದು ಹೈಟ್ ಮಟ್ಟ ಹೇಳಿದ್ವಿ. ಹಾಸ್ಟೆಲ್ ಮೇಲೆ ಮಾಡ್ಕೊಳ್ರಿ ಟೇಬಲ್ ಅದು ಟೈಪ್. ಯಾಕಂದ್ರೆ ಕೆಳಗಡೆ ವಾತಾವರಣ ಎಲ್ಲ ಸ್ಪ್ರೆಡ್ ಆಗಿ ಬ್ಲಾಸ್ಟ್ ಆಗೋ ಚಾನ್ಸ್ ಇರುತ್ತೆ. ಈಗ ಹಾಸ್ಟೆಲ್ ಮಕ್ಕಳೆಲ್ಲ ಇದಾಗ್ತದೆ. ತೊಂದರೆ ಏನಪ್ಪಾ ಅಂತಂದ್ರೆ ಹೇಳಿದಂಗಲ್ಲೂ ಕೆಳಗಡೆನೆ ಮಾಡ್ತೀರಿ. ಆ ಪೈಪ್ ಯಾವಾಗ್ಲೂ ಕೆಳಮಟ್ಟದಾಗೆ ಅದು ಪ್ರೆಷರ್ ಆಗಿರುತ್ತೆ. ಅದು ಒಂದು ಬಾಂಬ್ ಒಂದೇ, ಇದು 7 ಕೆಪಾಸಿಟಿ ಬಾಂಬ್ ಇರ್ತದೆ ಇದರಲ್ಲಿ. ಹಾಗಾಗಿ ಯಾವಾಗ ಬ್ಲಾಸ್ಟ್ ಆಗ್ತದೆ, ಇನ್ನೇನು ಅದು ಫೈರ್ ಹೀಟ್ ಆಗ್ಬಿಟ್ಟಿತ್ತು, ಎಲ್ಲ ಸ್ಪ್ರೆಡ್ ಆಗೈತೆ. ಅಲ್ಲಿ ಫೋನ್ ಕೂಡ ಅಲ್ಲಿ ಇಡಬಾರ್ದು. ಅಡಿಗೆ ಮಾಡತ್ತಲ್ಲಿ ಫೋನ್ ಯೂಸ್ ಸ್ವಲ್ಪ ಹೊತ್ತು ಅಡಿಗೆ ಆದ್ಮೇಲೆ ಬಂದು. ಹಾಸ್ಟೆಲ್ನಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಅಗ್ನಿ ಅವಘಡ ಸಂಭವಿಸಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಕ್ಕಳನ್ನ ಸುರಕ್ಷಿತವಾಗಿ ಹೊರಕಳಿಸಿ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಸಿಲಿಂಡರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ರಿಂದ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಅಂದ್ರೆ ಸಹಜವಾಗಿ ಆತಂಕ ಸೃಷ್ಟಿಯಾಗಿತ್ತು. ಚಿತ್ರದುರ್ಗದ ಮೊಳಕಾಲ್ಮೂರು ಬಾಲಕಿಯರ ಹಾಸ್ಟೆಲ್ನಲ್ಲಿ ನಡೆದಂತಹ ಘಟನೆ ಇದು. ಸ್ಥಳಕ್ಕೆ ಮೊಳಕಾಲ್ಮೂರು ಪಿಎಸ್ಐ ಪಾಂಡುರಂಗ ಭೇಟಿ ಕೊಟ್ಟು
ಪರಿಶೀಲನೆ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಹಜವಾಗಿ ಕೆಲ ಕಾಲ ಆತಂಕದ ವಾತಾವರಣ ಇತ್ತು. ಬಾಲಕಿಯರ ಹಾಸ್ಟೆಲ್ನಲ್ಲಿ ಸಿಲಿಂಡರ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ತತ್ಕ್ಷಣಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಅವರ ಸಭೆಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ. ಕಾರಣ ನಮಗೆ ಇತ್ತೀಚೆಗೆ ಸಿಲಿಂಡರ್ ಸ್ಫೋಟದಿಂದ ಎಷ್ಟೆಲ್ಲ ಅವಘಡಗಳು ಸಂಭವಿಸಿದೆ ಅನ್ನೋದು ಗೊತ್ತಿದೆ. ಹಾಗಾಗಿ ಇಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಇರೋದ್ರಿಂದ ಭಾರಿ ಅನಾಹುತ ತಪ್ಪಿದೆ. ತತ್ಕ್ಷಣಕ್ಕೆ ಬೆಂಕಿ ನಂದಿಸಿದ್ರು, ಅಲ್ಲಿಗೆ ಅನಾಹುತ ತಪ್ಪಿದೆ. ಇದನ್ನ ಚೇಂಜ್ ಮಾಡಬೇಕು. ನಾವು ಫ್ಲಾಪ್ ಬರ್ತಾವಲ್ಲ ಸರ್, ಫ್ಲಾಪ್ ಈ ತರ ಎಲ್ಲ ಇದಾಗಿ ಇದು ಈ ಮಟ್ಟದಾಗ ಅದು ಈಸಿಯಾಗಿತ್ತು. ಹಿಂಗೆ ಹಂಗಾಗಿ ಇದು ಸಮಸ್ಯೆ ಆಗಿದೆ. ಅಡಿಗೆ ಅಷ್ಟೊಂದು ಆಗಲ್ಲ. ಇದೆಲ್ಲ ಇಟ್ಕೊಂಡು ಲಾಕ್ ಇದ ಮೇಲೆ ಅಡಿಗೆ ಮಾಡತ್ತಲ್ಲಿ ನಾವು ಸಿಲಿಂಡರ್ ಕೆಳಮಟ್ಟಿದ್ದು ಹೈಟ್ ಮಟ್ಟ ಹೇಳಿದ್ವಿ. ಹಾಸ್ಟೆಲ್ ಮೇಲೆ ಮಾಡ್ಕೊಳ್ರಿ ಟೇಬಲ್ ಅದು ಟೈಪ್. ಯಾಕಂದ್ರೆ ಕೆಳಗಡೆ ವಾತಾವರಣ ಎಲ್ಲ ಸ್ಪ್ರೆಡ್ ಆಗಿ ಬ್ಲಾಸ್ಟ್ ಆಗೋ ಚಾನ್ಸ್ ಇರುತ್ತೆ. ಈಗ ಹಾಸ್ಟೆಲ್ ಮಕ್ಕಳೆಲ್ಲ ಇದಾಗ್ತದೆ. ತೊಂದರೆ ಏನಪ್ಪಾ ಅಂತಂದ್ರೆ ಹೇಳಿದಂಗಲ್ಲೂ ಕೆಳಗಡೆನೆ ಮಾಡ್ತೀರಿ. ಆ ಪೈಪ್ ಯಾವಾಗ್ಲೂ ಕೆಳಮಟ್ಟದಾಗೆ ಅದು ಪ್ರೆಷರ್ ಆಗಿರ್ತದೆ. ಅದು ಒಂದು ಬಾಂಬ್ ಒಂದೇ, ಇದು 7 ಕೆಪಾಸಿಟಿ ಬಾಂಬ್ ಇರ್ತದೆ ಇದರಲ್ಲಿ. ಹಾಗಾಗಿ ಯಾವಾಗ ಬ್ಲಾಸ್ಟ್ ಆಗ್ತದೆ, ಇನ್ನೇನು ಅದು ಫೈರ್ ಹೀಟ್ ಆಗ್ಬಿಟ್ಟಿತ್ತು, ಎಲ್ಲ ಸ್ಪ್ರೆಡ್ ಆಗೈತೆ. ಅಲ್ಲಿ ಫೋನ್ ಕೂಡ ಅಲ್ಲಿ ಇಡಬಾರ್ದು. ಅಡಿಗೆ ಮಾಡತ್ತಲ್ಲಿ ಫೋನ್ ಯೂಸ್ ಸ್ವಲ್ಪ ಹೊತ್ತು ಅಡಿಗೆ ಆದ್ಮೇಲೆ ಬಂದು ಹಾಸ್ಟೆಲ್ನಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಅಗ್ನಿ ಅವಘಡ ಸಂಭವಿಸಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಮಕ್ಕಳನ್ನ ಸುರಕ್ಷಿತವಾಗಿ ಹೊರ ಕಳಿಸಿ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಸಿಲಿಂಡರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ರಿಂದ ಕೆಲ ಕಾಲ ಉದ್ವಿಗ್ನ ಪರಿಸ್ಥಿತಿ, ಅಂದ್ರೆ ಸಹಜವಾಗಿ ಆತಂಕ ಸೃಷ್ಟಿಯಾಗಿತ್ತು. ಚಿತ್ರದುರ್ಗದ ಮೊಳಕಾಲ್ಮೂರು ಬಾಲಕಿಯರ ಹಾಸ್ಟೆಲ್ನಲ್ಲಿ ನಡೆದಂತಹ ಘಟನೆ ಇದು. ಸ್ಥಳಕ್ಕೆ ಮೊಳಕಾಲ್ಮೂರು ಪಿಎಸ್ಐ ಪಾಂಡುರಂಗ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಹಜವಾಗಿ ಕೆಲ ಕಾಲ ಆತಂಕದ ವಾತಾವರಣ ಇತ್ತು. ಬಾಲಕಿಯರ ಹಾಸ್ಟೆಲ್ನಲ್ಲಿ ಸಿಲಿಂಡರ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ತತ್ಕ್ಷಣಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಅವರ ಸಭೆಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ. ಕಾರಣ ನಮಗೆ ಇತ್ತೀಚೆಗೆ ಸಿಲಿಂಡರ್ ಸ್ಫೋಟದಿಂದ ಎಷ್ಟೆಲ್ಲ ಅವಘಡಗಳು ಸಂಭವಿಸಿದೆ ಅನ್ನೋದು ಗೊತ್ತಿದೆ. ಹಾಗಾಗಿ ಇಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಇರೋದ್ರಿಂದ ಭಾರಿ ಅನಾಹುತ ತಪ್ಪಿದೆ. ತತ್ಕ್ಷಣಕ್ಕೆ ಬೆಂಕಿ ನಂದಿಸಿದ್ರು, ಅಲ್ಲಿಗೆ ಅನಾಹುತ ತಪ್ಪಿದೆ. ಇದನ್ನ ಚೇಂಜ್ ಮಾಡಬೇಕು. ನಾವು ಫ್ಲಾಪ್ ಬರ್ತಾವಲ್ಲ ಸರ್, ಫ್ಲಾಪ್ ಈ ತರ ಎಲ್ಲ ಇದಾಗಿ ಇದು ಈ ಮಟ್ಟದಾಗ ಅದು ಈಸಿಯಾಗಿತ್ತು. ಹಿಂಗೆ ಹಂಗಾಗಿ ಇದು ಸಮಸ್ಯೆ ಆಗಿದೆ. ಅಡಿಗೆ ಅಷ್ಟೊಂದು ಆಗಲ್ಲ. ಇದೆಲ್ಲ ಇಟ್ಕೊಂಡು ಲಾಕ್ ಇದ ಮೇಲೆ ಅಡಿಗೆ ಮಾಡತ್ತಲ್ಲಿ ನಾವು ಸಿಲಿಂಡರ್ ಕೆಳಮಟ್ಟಿದ್ದು ಹೈಟ್ ಮಟ್ಟ ಹೇಳಿದ್ವಿ. ಹಾಸ್ಟೆಲ್ ಮೇಲೆ ಮಾಡ್ಕೊಳ್ರಿ ಟೇಬಲ್ ಅದು ಟೈಪ್. ಯಾಕಂದ್ರೆ ಕೆಳಗಡೆ ವಾತಾವರಣ ಎಲ್ಲ ಸ್ಪ್ರೆಡ್ ಆಗಿ ಬ್ಲಾಸ್ಟ್ ಆಗೋ ಚಾನ್ಸ್ ಇರುತ್ತೆ. ಈಗ ಹಾಸ್ಟೆಲ್ ಮಕ್ಕಳೆಲ್ಲ ಇದಾಗ್ತದೆ. ತೊಂದರೆ ಏನಪ್ಪಾ ಅಂತಂದ್ರೆ ಹೇಳಿದಂಗಲ್ಲೂ ಕೆಳಗಡೆನೆ ಮಾಡ್ತೀರಿ. ಆ ಪೈಪ್ ಯಾವಾಗ್ಲೂ ಕೆಳಮಟ್ಟದಾಗೆ ಅದು ಪ್ರೆಷರ್ ಆಗಿರ್ತದೆ. ಅದು ಒಂದು ಬಾಂಬ್ ಒಂದೇ, ಇದು 7 ಕೆಪಾಸಿಟಿ ಬಾಂಬ್ ಇರ್ತದೆ ಇದರಲ್ಲಿ. ಹಾಗಾಗಿ ಯಾವಾಗ ಬ್ಲಾಸ್ಟ್ ಆಗ್ತದೆ, ಇನ್ನೇನು ಅದು ಫೈರ್ ಹೀಟ್ ಆಗ್ಬಿಟ್ಟಿತ್ತು, ಎಲ್ಲ ಸ್ಪ್ರೆಡ್ ಆಗೈತೆ. ಅಲ್ಲಿ ಫೋನ್ ಕೂಡ ಅಲ್ಲಿ ಇಡಬಾರ್ದು. ಅಡಿಗೆ ಮಾಡತ್ತಲ್ಲಿ ಫೋನ್ ಯೂಸ್ ಸ್ವಲ್ಪ ಹೊತ್ತು ಅಡಿಗೆ ಆದ್ಮೇಲೆ